ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಗುಡ್ ಮಾರ್ನಿಂಗ್ ಗೋಪಾಲ್ ಅವ್ರಿಗೆ. ಮುಗೀತಾ ಸಾಂಗವಾಗಿ ಮಹಿಳಾ ದಿನಾಚರಣೆ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ? ಅದ್ಯಾಕೆ ಕೇಳ್ತೀಯ ಶಿವ? ಮಹಿಳಾ ದಿನ ಅಂತ ನನ್ನ ಹೆಂಡ್ರು ನೆನ್ನೆ ಬೆಳಿಗ್ಗೆಯಿಂದ ಮೆರೆದಿದ್ದು ಕೊನೆಗೆ ರಾತ್ರಿ 10 ಗಂಟೆ ಆಯಿತು. ನಾನೇ ಅವಳನ್ನ ಸಮಾಧಾನ ಪಡಿಸಿ, ನೋಡಮ್ಮ ಬೆಳಿಗ್ಗೆಯಿಂದ ನೀನು ಮೆರೆದಿದ್ದು ಸಾಕು, ಶಾನೆ ಸುಸ್ತಾಗಿದೆಯಾ, ಮಾನವಾಗಿ ಬಂದು ನನ್ನ ಪಕ್ಕದಾಗೆ ಮುದುರ್ಕೋ ಅಂತ ಆವಾಜ್ ಬಿಡೋಂಗಾಯ್ತು ನೋಡಪ್ಪ. ನಿಮ್ಮ ಹೆಂಗಸರು ಇದೇ ದಿನಕ್ಕೆ ಕಾಯ್ತಾ ಇದ್ರು ಅನ್ಸುತ್ತೆ. ಚಾನ್ಸ್ ಸಿಕ್ತು ಅಂತ ಮೂಲೆ ಮಡ್ಕಲ್ಲಿರೋ ಹಳೆ ಮುದುಕಿರು ಎಳೆ ಹೆಂಗಸರು ಎಲ್ಲಾರನ್ನೂ ಕರ್ಕೊಂಡು ಬಂದು ಬೆಳಿಗ್ಗೆಯಿಂದ ರಾತ್ರಿ ತನಕ ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ಬೇಕು ಅಲ್ವಾ? ಅಲ್ಲೇ ನೀನು ತೇಪು ತಿಳಿಕೊಂಡಿದ್ದು. ನೀನು ಊಹೆ ಮಾಡ್ತಿರೋದೇ ಬೇರೆ, ಅಲ್ಲಿ ನಡೆದಿದ್ದೇ ಬೇರೆ. ಹೌದಾ? ಹಂಗಾದ್ರೆ ಅಂತ ರೋಚಕವಾಗಿ ಏನು ನಡೀತು ಮಹಿಳಾ ದಿನಾಚರಣೆ ದಿವಸ? ಬೆಳಿಗ್ಗೆ ಎದ್ದೇಳೋ ಹೊತ್ತಿಗೆ ಕಾಫಿ ರೆಡಿ, ತಿಂಡಿ ರೆಡಿ, ಸ್ನಾನಕ್ಕೆ ನೀರು ರೆಡಿ. ಸ್ನಾನ ಮಾಡ್ಸೋಕ್ಕೆ ಕೂಡ ನನ್ನ ಆಕೆನೇ ಬಂದ್ಲು ಕಲ. ಮಧ್ಯಾಹ್ನ ಸಖತ್ತಾಗಿ ಬಾಡೂಟ ಹಾಕಿ ಸಂಜೆವರೆಗೂ ನನ್ನ ಮ್ಯಾಗೆ ಸವಾರಿ ಮಾಡ್ದಂಗಿತ್ತು. ಒಂದು ಕೆಲಸ ಮಾಡಿಸ್ಲಿಲ್ಲ ನನ್ನ ಕೈಲಿ. ಏನೇ ಆಗಲಿ, ಮಹಿಳಾ ದಿನಾಚರಣೆ ದಿನ ನಿಮ್ಮ ಹೆಂಡತಿ ನಿಮ್ಗೆ ಇಷ್ಟೊಂದು ಸೇವೆ ಮಾಡೋವ್ರೆ ಅಂದರೆ ಯು ಆರ್ ರಿಯಲಿ ಗ್ರೇಟ್. ನೆನ್ನೆ ನೀವು ಮಾಡಿದ ಅಡುಗೆ ಸೂಪರ್ ಅಂತ ನನ್ನ ಫ್ರೆಂಡ್ಸು ಮೆಸೇಜ್ ಮಾಡ್ತಾ ಇದ್ದಾರೆ. ಬೇಗ ಬಂದು ನೆನ್ನೆ ನೀವು ಮಾಡಿದ ಅಡುಗೆಗಳ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕಿ, ಅವೆಲ್ಲ ಹಾಗೆ ಬಿದ್ದಿದೆ. ಏನೋ ಮಾಡಿದೆ? ಏನಂದು ಆ ಗೋಪಾಲ್ ಅವ್ರಿಗೆ? ನಾನು ಕರೀತಿದ್ರು ತಿರುಗಿ ನೋಡಿದೆ, ಪಾಪ ಮುಖ ಒಳ್ಳಿಗೆ ಮಾಡ್ಕೊಂಡೋದ್ರು. ನಾನೇನು ಅನ್ಲಿಲ್ಲ ಗುರುಗಳೇ. ಇಲ್ಲಿ ನನ್ನ ಹತ್ರ ಅವ್ರ ಹೆಂಡತಿ ಬಗ್ಗೆ ಬೊಗಳೆ ಕೂತ್ಕೊತಾ ಇದ್ರು. ಆ ಕಡೆಯಿಂದ ಅವ್ರ ಹೆಂಡತಿ ಸೈರನ್ ಸೌಂಡ್ ಬಂತು ನೋಡಿ, ಬಾಲ ಸುಟ್ ಬೇಕು ನಂಗೆ ವಾಟ ಕಿತ್ಬಿಟ್ರು. ಪಾಪ ಕಣ, ಈ ಮದುವೆ ಆಗಿರೋ ಗಂಡಸರು ಪಾಡು ಹೇಳ್ತಿರ್ದು ಅವ್ರ ಮನೇಲಿ ಇಳಿಯೇ ಬೀದಿಲಿ ಹುಲಿ ಇದ್ದಂಗೆ. ನೀವೇನು ಹೇಳಿ ಗುರುಗಳೇ, ಮದುವೆ ಆಗೋಕೆ ಮುಂಚೆ 10 ಸಲ ಯೋಚನೆ ಮಾಡೋಂಗೆ ಆಗೋಗ್ಬಿಟ್ಟೈತೆ. ಹಿಂದಿನ ಕಾಲದಲ್ಲಿ ಗಂಡಸರಂಗೆ ಹೆಂಗಸರಂಗೆ ಇರ್ತಿದ್ರು. ಈಗ ಗಂಡಸರು ಹೆಂಗಸರಾಗ್ಬಿಟ್ಟವ್ರೆ, ಗಂಡಸರಾಗ್ಬಿಟ್ಟವ್ರೆ. ಇದೇನು ಗುರುಗಳು ಹಿಂಗೆ ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋದು ನೋಡಿದ್ರೆ ಸುಮಲತಾ ಅವ್ರಿಗೂ ರೇವಣ್ಣಂಗೂ ಹೇಳ್ತಾ ಇದ್ದಂಗೈತೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.